ಅತ್ತೆ, ನಾನುವೇ ಅಮ್ಮನ ಜೊತೆ ಒಂಚೂರು ಅಮ್ಮಂಗೆ ಸಹಾಯ ಮಾಡ್ತೀನಿ. ಅಮ್ಮ ಒಬ್ಬರೇ ಎಲ್ಲರಿಗೂ ಪಾಪ ಕಷ್ಟ ಆಯ್ತದೆ. ಅಮ್ಮಂಗೆ ಸಹಾಯ ಮಾಡ್ತೀನಿ ಹೋಗ್ಬಿಟ್ಟು. ಮಾಡೋಗವ. ನಾನು ಹೇಳೋಣ ಅಂದ್ಕೊಂಡೆ. ಅಯ್ಯೋ ನೀನು ಎಲ್ಲಿ ಬೇಜಾರು ಮಾಡ್ಕೊಂಡಿಯೋ, ಅಲ್ಲೂ ಕೆಲಸ, ತಿರುಗಿ ಇಲ್ಲಿ ಬಂದರೂ ಕೆಲಸ ಮಾಡಬೇಕು, ನಮ್ಮ ಅತ್ತೆ ಇಲ್ಲೂ ಕೆಲಸ ಹೇಳ್ತದೆ ಅಂತ ಎಲ್ಲಿ ಬೇಜಾರು ಮಾಡ್ಕೊಂಡಿಯೋ ಅಂತ ಸುಮ್ಮನೆ ಅದೇ ಕಣವ. ಹೋಗು, ಅಮ್ಮ ಪಾಪ ಒಬ್ಬಳೇ ಮಾಡ್ತಾಳೆ, ಹೆಲ್ಪ್ ಮಾಡೋಗ ಅವಳಿಗೂ ಒಂಚೂರು. ಇದ್ದ ಈ ಬ್ಯಾಗಲ್ಲಿ ಕಾಳೆಲ್ಲ ಈಚೆಗೆ ಇಕ್ಬಿಟ್ಟು ಹೋಗವ. ಬೇವುತ್ಕೊಂಡಂಗೆ ಆಯ್ತವೆ ಒಂಥರ. ಈಚೆಗೆಲ್ಲ ಹಾರಾಕ್ಬಿಟ್ಟು ಒಂದು ಬೋಸಿಗೆ ಹಾರಾಕ್ಬಿಟ್ಟು ಬಾಳೆಹಣ್ಣೆಲ್ಲ ಈಚೆಗೆ ತೆಗ್ದಿಕ್ಬಿಟ್ಟು ಹೋಗು. ಹ್ಞೂ ಸರಿ ಕಣತ್ತೆ, ಆಯಿತು. ಅತ್ತೆ, ತೊಗರಿಕಾಯೆಲ್ಲ ಚೆನ್ನಾಗವೆ, ಏನಾಗಿಲ್ಲ. ನಾನೆಲ್ಲಿ ಹೋಗೋದಕ್ಕೆ ಬ್ಯಾಗ್ ಒಳಗೆ ಒಂಥರ ನುಸ್ತೋದಂಗೆ ಆಗೋದವೋ ಅಂದ್ಕೊಂಡಿದ್ದೆ. ಏನಾಗಿಲ್ಲ, ಚೆನ್ನಾಗವೆ. ಕೆಂಪಕ್ಕ, ಕೆಂಪಕ್ಕ, ಮನೇಲಿ ಇದ್ದೀಯೇನೇ? ಬಾ ಗುಂಡಜ್ಜಿ, ಇಲ್ಲೇ ಇದ್ದೀವಿ ಕಣ. ಓ ಸಾಯ್ತ್ರಿ, ಯಾವಾಗ ಬಂದವ? ಏನವ ನಮ್ಮೂರ ಕಡೆ ಅಪರೂಪ ಆಗ್ಬಿಟ್ಟೆ, ಬರೋದೇ ಇಲ್ಲ. ಆಗಾರ ಮದ್ವಾದ ಅಷ್ಟರಲ್ಲಿ 1 ತಿಂಗಳು 3 ತಿಂಗಳು 6 ತಿಂಗಳಿಗೆ ಬತ್ತಲೇ ಇದ್ದೆ. ಈಗ ನೋಡಿದ್ರೆ 1 ವರ್ಷ ಆದ್ರೂ ನಮ್ಮೂರ ಕಡೆಗೆ ತಲೆನೇ ಹಾಕಲ್ವಲ್ಲ, ಯಾಕವ? ಅಯ್ಯೋ ಹಂಗೇನಿಲ್ಲ ಕಣ್ಗುಂಡಜ್ಜಿ, ನೀನು ನೋಡಿದೆಯಲ್ಲ ನಮ್ಮನೆ ಕೆಲಸ ಜಾಸ್ತಿ. ನಾನು ಅದಕ್ಕೆ ಎಲ್ಲೂ ಹೋಗೋದೇ ಇಲ್ಲ. ಅದು ಅಲ್ಲದೆ ಈಗ ಹುಡುಗರು ಇಬ್ಬರೂ ಸ್ಕೂಲ್ಗೆ ಹಾಕಿದ್ದೀನಿ. ಅವ್ರು ಹೋಗೋದಕ್ಕೆ ಅವ್ರಿಗೆ ಊಟ ತಿಂಡಿ ನಾಷ್ಟ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು ಇದೇ ಆಗೋಯ್ತು. ಅದಕ್ಕೆ ಬರೋಕ್ಕೆ ಆಗಲಿಲ್ಲ. ಈಗ ಹುಡುಗರು ರಜಾ ಕೊಟ್ಟಿದ್ರಲ್ಲ, ಅದಕ್ಕೆ ನಮ್ಮ ಅತ್ತೆ ಹೋಗೋಣ ನಡಿಯವ, ಹೋಗಿದ್ದು ಬರೋಣ ಅಂತು. ಅದಕ್ಕೆ ಬಂದು ಹೋಲಿ ತಗೋ, ಅಪ್ರೂಪ್ತಂಗೆ ಬಂದಿದ್ದೀ, 1 ವಾರ ಇದ್ದೋಗು. ಏನಕ್ಕ, ಚೆನ್ನಾಗಿದ್ದೀರಾ? ಹ್ಞೂ ಕಣಕ್ಕ, ನಾವು ಚೆನ್ನಾಗಿದ್ದೀವಿ. ನೀವು ಹೆಂಗಿದ್ದೀರಿ? ಲೇ ಸಾವಿತ್ರಿ, ಇದೇನು ನಿಮ್ಮ ಅತ್ತೆ ಥರನೇ ಇನ್ನೊಬ್ರು ಅವರಲ್ಲ, ಇವರಿಬ್ಬರಲ್ಲಿ ಯಾರು ನಿಮ್ಮ ಅತ್ತೆ? ನಾನು ನಿಮ್ಮ ಅತ್ತೆ ನೋಡಿದ್ದೆ. ಇವ್ರು ಯಾರು? ಇವರು ಇನ್ನೊಬ್ರು, ಇಬ್ಬರು ಒಂದೇ ಥರ ಅವರಲ್ಲ, ಒಂದೇ ಚವಳು ಇಬ್ರೂ. ಜೆರಾಕ್ಸ್ ಕಾಪಿ ಇದ್ದಂಗೆ ಅವ್ರು ಇಬ್ರೂ. ಯಾರು ಇವರು ಇನ್ನೊಬ್ರು? ಏ ಗುಂಡಜ್ಜಿ, ಎದ್ರಕಬೇಡ, ಸುಮ್ಮನಿರು. ಅವರು ನಮ್ಮ ಅತ್ತೆ ತಂಗಿ ಗಂಗಲಕ್ಷ್ಮಿ ಅಂತವ, ಬೆಂಗಳೂರಲ್ಲಿದ್ದರು, ಈಗ ಬಂದವ್ರೆ. ಅದಕ್ಕೆ ನಾವು ಒಯ್ತಿದ್ವಲ್ಲ ಜೊತೆಲಿ ಕರ್ಕೊಬಂದು. ವಾ ಯುವ ಯುವ, ಇಬ್ರೂ ಜೆರಾಕ್ಸ್ ಕಾಪಿ ಇದ್ದಂಗೆ ಇದ್ದೀರಲ್ಲಕ್ಕ ನೀವು. ಒಬ್ರು ಊಸಿ ಒಬ್ರನ್ನ ತೆಗಿಬೋದು. ಯವ್ವ ಯವ್ವ ಬಿಡು, ನಾನು ಎಲ್ಲೂ ನೋಡಿರಲಿಲ್ಲ ಹಿಂಗೆ ಒಂದೇ ಥರ ಇರೋ ಅಕ್ಕ ತಂಗಿಯ. ಅಕ್ಕೋ, ನಾವಿಬ್ರೂ ಅವಳಿ ಜವಳಿ ಕಣಕ್ಕ, ಅದಕ್ಕೆ ಒಂದೇ ಥರ ಇದ್ದೀವಿ ನೋಡೋಕ್ಕೆ. ನಾವಿಬ್ಬರು ಅವಳಿ ಜವಳಿ. ನಮ್ಮ ಏನು ಗುಂಡಜ್ಜಿ ಬಂದಿದ್ದು? ನಮ್ಮ ಅಮ್ಮನ ಕೇಳ್ಕೊಬಂದೆ, ಯಾಕೆ ಏನಾರ ಬೇಕಾಗಿತ್ತೇ? ಹ್ಞೂ ಕಣವ, 1 ಲೋಟ ಸಕ್ಕರೆ ಕೇಳೋಣ ಅಂತ ಬಂದೆ. ಸಕ್ಕರೆ ಖಾಲಿ ಆಗೋಗಿತ್ತು, ಕಾಪಿ ಕಾಸೋಕ್ಕೆ ಸಕ್ಕರೆ ಇರಲಿಲ್ಲ. ಅದಕ್ಕೆ 1 ಲೋಟ ಇದ್ದತ್ತೆ ಅಂದ್ಬಿಟ್ಟು ಕೇಳೋಣ ಅಂತ ಬಂದಿದ್ದೆ. ಹ್ಞೂ ಅಮ್ಮ ಅಲ್ಲೇ ಅಡುಗೆ ಮನೇಲಿ ಅದೇ, ಹೋಗಜ್ಜಿ ಇಸ್ಕೋ. ನಾನೊಂಚೂರು ಊರಿಂದ ಬಾಳೆಹಣ್ಣು ತೊಗರಿಕಾಯಿ ಎಲ್ಲ ತಂದಿದ್ದು, ಇವು ಎತ್ತಿಬಿಟ್ಟು ಬರ್ತೀನಿ. ಅಮ್ಮ ಅಲ್ಲದೆ ಹೋಗಜ್ಜಿ ಇಸ್ಕೋ. ತೊಗರಿಕಾಯಿ ಎಲ್ಲ ನೀವು ಬೆಳೆದಿದ್ರವ? ಚೆನ್ನಾಗವೆ ನೋಡೋಕ್ಕೆ, ಹಸ್ರುಗೆಯ ಬೆಳೆದಿದ್ರ ನೀವು? ಹ್ಞೂ ಕಣಜ್ಜಿ, ನಮ್ದ್ರವೆಯ ಬೆಳೆದಿದ್ದ, 1 ತುಂಡು ಕಾಯ್ಕೊಂಡಿದ್ದು ನಮ್ದ್ರವೆಯ. ಹೆಂಗೂ ಬತ್ತಿದ್ವಲ್ಲ ಅದಕ್ಕೆ ಕಿತ್ಕೊಬಂದು. ನೋಡು, ಇವ್ರು ಬೀಗ್ತೀವ್ರೆ, ಬರೋನಾಗೆ ಎಲ್ಲನೂ ತತ್ತಾರೆ. ನಾನು ಬೀಗ್ತೀನೋ ಅವಳೆ ಕೈಯೇ ಹಳ್ಳ ಆಡ್ಸ್ಕೊಂಡು ಬರ್ತಾಳೆ. ಕೈಯಲ್ಲಿ 1 ಬಿಸ್ಕೆಟ್ ಪ್ಯಾಕೆಟು ಇಟ್ಕೊಬರಲ್ಲ. ಹೋಗ ನಂಗೆ ಮಾತ್ರ ಒಂದೊಂದು ಬ್ಯಾಗ್ ಸರಿಯಾಗಿ ತುಂಬ್ಕೊಂಡು ಹೋಯ್ತಾಳೆ. ಬರೋಣ ಕೈ ಬೀಸ್ಕೊ ಬಂದ್ಬಿಟ್ಟು ಇಲ್ಲಿಂದೆ ಎಲ್ಲನೂ ತುಂಬ್ಕೊ ಹೋಯ್ತಾಳೆ. ಯಾಕಜ್ಜಿ, ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಟ್ಟೆ? ಅಮ್ಮ ಅದೇ ಹೋಗು ಇಸ್ಕೊ ಒಳಗೆ. ಸರಿ ಕಣವ, ಆಯಿತು, ಇಸ್ಕೊಂಡು ಹೋಯ್ತೀನಿ. ಗಂಗತ್ತೆ, ಇವರು ಗುಂಡಜ್ಜಿ ಅಂತವ, ಇಲ್ಲೆಯ ನಮ್ಮ ಮನೆ ಪಕ್ಕದಲ್ಲಿಯೇ ಇರೋದು. ಆಗಾಗ ಬರ್ತಾ ಇರ್ತಾರೆ. ಪಾಪ ಒಬ್ಬಳೇ ಇರೋದು, ಗಂಡ ಇಲ್ಲ, ಗಂಡ ಸತ್ತೋದ. ಮಗ ಸೊಸೆ ಅವರೇ. ಅವರು ಇವಮ್ಮ ಒಂಚೂರು ಘಾಟಿ ಅಂತವ, ಬೇರೆ ಮನೆ ಮಾಡ್ಕೊಂಡವ್ರೆ. ಇವಳು ಪಾಪ ಒಬ್ಬಳೇ ಇರೋದು. ಓ ಹೌದಾ ಸಾವಿತ್ರಿ? ಅದೆಲ್ಲ ಸರಿ ಸಾವಿತ್ರಿ. ಎಲ್ಲಿ ನಿಮ್ಮ ತಂಗಿ ಇದ್ದಾರೆ ಅಂತ ಅಂದೆ, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ, ಎಲ್ಲೋಗಿದ್ದಾರೆ? ಅವ್ರ ಅಮ್ಮ ಹೇಳೋಣ ಕಿವಿಗೆ ನತ್ತಿಕೊಂಡಿದ್ಲೆ ನೀನು? ಹೇಳಿಲ್ವಾಗಲೇ ಆ ಬ್ಯೂಟಿ ಪಾರ್ಲರ್ಗೆ ಹೋಗೋಳೆ ಅಂತವ. ಬತ್ತಾಳೆ ತಗೋ, ನೋಡಿವಂತೆ. ಸರಿಯತ್ತೆ, ನಾನು ಇವೆಲ್ಲ ಎತ್ತಿಕ್ಬಿಟ್ಟು ಅಮ್ಮನಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತೀನಿ. ಸರಿ ಹೋಗವಾಯಿತು. ಏನಕ್ಕ, ಸಕ್ಕರೆಗೆ ಅಂತ ಬಂದೆ, ನೋಡಿದ್ರೆ ಕಾಪಿ ಹಿಡ್ಕೊಂಡು ಹೋಯ್ತಾ ಇದ್ದೀ? ಅಯ್ಯೋ ಏನಿಲ್ಲ ಕಣವ, ನಿಮಗೆ ಅಂತವ ಕಾಪಿ ಮಾಡ್ತಿದ್ಲಂತೆ. ಇನ್ನೇ ನೀನು ಒಬ್ಳಿಗೆ ಏನು ಕಾಯಿಸ್ಕೊಂಡು ಇಲ್ಲೇ ಕುಡ್ಕೊಂಡು ಹೋಗು ಅಂತ ಕೊಟ್ಲು. ನಾನು ಒಲೆ ಮೇಲೆ ಹಾಲು ಇಕ್ಬಿಟ್ಟಿದ್ದೀನಿ, ಸುರಿದೋಯ್ತದೆ, ಅದಕ್ಕೆ ಅಲ್ಲಿಗೆ ಇಸ್ಕೊಂಡು ಹೋಯ್ತಾ ಇದ್ದೀನಿ. ಹಾಲಿಗೆ ಹಂಗೆ ಒಂಚೂರು ಎಪ್ಪ ಹಾಕೊಳ್ಳೋಣ, ಮೊಸರು ಇಸ್ಕೊಂಡು ಅಂದ್ಬಿಟ್ಟು
ಈಗ ಕಾಪಿ ಕುಡಿಯೋಕ್ಕೆ ಇಲ್ಲೇ ಕಾಪಿ ಇಸ್ಕೊ ಒಯ್ತಾ ಇದ್ದೀನಿ. ಕೊಟ್ಲು ಇನ್ನೇನು ಬೇಡ ಅನ್ನಕ್ಕತ್ತದೆ ಕೊಟ್ಟಾಗ, ಅದಕ್ಕೆ ಇಸ್ಕೊಂಡು ಹೋಯ್ತಾ ಇದ್ದೀನಿ. ಸರಿ ಕಣವ, ಆಯಿತು. ಹೋಗು, ಹಾಲಿಕ್ಕಿದ್ದೀನಿ ಅಂತಿದ್ದೀ, ಹೋಗು. ನೋಡ್ದೇನೆ ಗಂಗೆ, ನಮ್ಮ ಸಾವಿತ್ರಿ ಊರ ನೀನು ನೋಡೇ ಇರ್ಲಿವೇನೋ ಬಿಡು. ಮದುವಾದಾಗ್ಲೂ ಮದುವೆ ಮುಗಿತಿದ್ದಂಗೆ ಒಂಟೆ ಹೋದೆ, ಕರ್ನಾರೆಗೂ ಬರಲಿಲ್ಲ. ಇನ್ನೆಲ್ಲಿ ನೋಡಿದ್ದಿ? ನೋಡ್ಕೊ, ಇದೆಯಾ ನಮ್ಮ ಸಾವಿತ್ರಿ ಅವ್ರ ತವ್ರ ಮನೆ. ಸೀಸ್ ತುಂಬ ಚೆನ್ನಾಗಿದೆ. ನನಗಂತೂ ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಬೆಂಗಳೂರೇ ಬೇಡ, ನಾನು ಇಲ್ಲೇ ಎಲ್ಲಾದರೂ ಹಳ್ಳಿಲೇ ಒಂದು ಮನೇಲಿ ಸೆಟ್ಲ್ ಆಗ್ಬಿಡೋಣ ಅಂತ ಅನಿಸ್ತಿದೆ. ಬೆಂಗಳೂರಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಸೀಸ್. ಅಯ್ಯೋ, ನೀನು ಯಾಕೆ ಬೇರೆ ಮನೆ ತಗೊಂಡು ನಮ್ಮನೆಲ್ಲ ಇರು. ಹಂಗೇನಾರ ಆದರೆ ನಿನಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರು. ನೀನೇನು ಬೇರೇನು ಬೇರೆಳೆ ನನ್ನ ತಂಗಿನೇ, ಎಲ್ಲೂ ಬೇರೆ ಗಿರೆ ಹೋಗಬೇಡ, ನಮ್ಮಲ್ಲೇ ಇರು. ಸೀಸ್, ನಾನು ನೋಡ್ತೀನಿ, ಯೋಚನೆ ಮಾಡ್ತೀನಿ. ಬೆಂಗಳೂರಲ್ಲಿ ಮನೆ ಖಾಲಿ ಮಾಡಿ ಇಲ್ಲೇ ಸೆಟ್ಲಾಗೋಣ ಅಂತ ಅನಿಸ್ತಿದೆ ಸೀಸ್. ಆಲೆ ಬಂದೇ ಬಿಟ್ಟವ್ರೆ ಅತ್ತೆ ಅಲ್ಲವಾ? ನಾನಂತೂ ಮೊದಲು ಬಾವನ್ ನೋಡಬೇಕು. ಆಗಲೇ ನೋಡಿ ಎಷ್ಟೋ ದಿವಸ ಆಗೋಗೈತೆ ಬಾವನ್ ನೋಡಿ. ಈ ಸಲ ಏನಾದರೂ ಮಾಡಿ ಬಾವ ವಾಪಸ್ ಊರಿಗೆ ಹೋಗೋಷ್ಟೊತ್ತಿಗೆ ಮೊದಲು ನಾನೇ ಪಟಾಯಿಸ್ಕೊಡ್ಬೇಕು. ಅತ್ತೆ ಅತ್ತೆ, ಯಾವಾಗ ಬಂದ್ರಿ ಅತ್ತೆ? ಚೆನ್ನಾಗಿದ್ದೀರಾ? ರಂಜಿತಾ, ಬಾರವ, ಚೆನ್ನಾಗಿದ್ದೀವಿ ಕಣ. ಈಗ ತಾನೇ ಈಗ ಬಂದು ಇಲ್ಲೇ ಕೂತಿದ್ದೀವಿ. ನೀನು ಹೆಂಗಿದ್ದೀಯವ? ಎಲ್ಲೋ ಹೋಗಿದಂತೆ, ಏನೋ ಮಾಡಿಸ್ಕೊ ಬಂದ? ಹ್ಞೂ ಕಣತ್ತೆ, ಅದು ನನ್ನ ಫ್ರೆಂಡು ಐಶ್ವರ್ಯ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂದಿದ್ಲು, ಅದಕ್ಕೆ ಅವಳ ಜೊತೆ ಹೋಗಿದ್ದೆ. ಹೆಂಗೂ ನಾನು ಹೋಗಿದ್ದೀನಲ್ಲ ಅಂದ್ಬಿಟ್ಟು ಐಬ್ರ ಮಾತ್ರ ಮಾಡಿಸ್ಕೊ ಬಂದೆ ಕಣತ್ತೆ. ಆಯ್ ರಂಜು, ಹೇಗಿದ್ದೀಯಾ? ನೀನು ನೋಡೋಕೆ ತುಂಬ ಕ್ಯೂಟಾಗಿದ್ದೀಯ. ನೀನಂತೂ ಸಾವಿತ್ರಿಗಿಂತ ಒಂಚೂರು ಚೆನ್ನಾಗಿದ್ದೀಯಾ. ನೀನು ಮಾಡ್ರನ್ ಆಗಿದ್ದೀಯ. ಸಾವಿತ್ರಿ ಅಂತೂ ಸಖತ್ತು ಹಳೆ ಕಾಲದ ಥರ ಆಡ್ತಾಳೆ ರಂಜು. ನೀನು ಮಾತ್ರ ಮಾಡ್ರನ್ ಆಗಿದ್ದೀಯಾ. ನಿಮ್ಮ ಅಕ್ಕನಿಗೂ ಹಾಗೆ ಹೇಳ್ಕೊಡ್ಬೇಕು ಅಲ್ವಾ? ಅತ್ತೆ, ಯಾರತ್ತೆ ಇವರು? ನಿನ್ನಂಗೆ ಅವರೇ ಏನೇನೋ ಮಾತಾಡ್ತಾರೆ. ಅವಳು ನನ್ನ ತಂಗಿ ಕಣವ, ಗಂಗು ಅಂತ. ಅಂದರೆ ನನಗೆ ಚಿಕ್ಕತ್ತೆ ಆಗಬೇಕು ಅಲ್ವಾ ಅತ್ತೆ? ಅಯ್ಯೋ ರಂಜು, ನನ್ನ ಅತ್ತೆ ಚಿಕ್ಕತ್ತೆ ಅಂತೆಲ್ಲ ಕರಿಬೇಡ, ಗಂಗು ಅಂತ ಅನ್ನು ಸಾಕು. ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಗಂಗು ಅಂತ ಹೆಸರಿಟ್ಕೊಂಡಿದ್ದೀನಿ. ಸರಿ ಆಯಿತು ಅತ್ತೆ, ನಾನು ಅಕ್ಕನಿಗಿಂತ ಚೆನ್ನಾಗಿದ್ದೀನಿ ಹಂಗಾದ್ರೆ. ಹೌದು, ಯಾರಿಲ್ಲ ಅಂತ ಹೇಳಿದ್ದು. ನೀನು ನೋಡೋಕೆ ತುಂಬ ಕ್ಯೂಟಾಗಿದ್ದೀಯಾ. ಅತ್ತೆ, ನೀವಿಬ್ಬರೇ ಬಂದ್ರಾ? ಎಲ್ಲ ದಿವ್ಯಾ, ದಿನಿ, ಅಕ್ಕ, ಬಾವ, ಮಾವ ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು? ಓ, ಆಚೆ ಇದ್ದಾರೆ, ನಾನೇ ಕರಿತೀನಿ. ಬಾವ ಬಾವ, ಅಕ್ಕ ಬನ್ನಿ. ಅಯ್ಯೋ, ನಿಮ್ಮ ಮಾವ ಬಂದಿಲ್ಲ ಕಣವ. ನಿಮ್ಮ ಮಾವ ನಿಮ್ಮ ಬಾವ ಇಬ್ಬರು ಬಂದಿಲ್ಲ. ಇಬ್ಬರೂ ಅಲ್ಲೇ ಸೇರಿಕೊಂಡ್ರು. ದಿವ್ಯನೂ ದಿನಿನೂ ಎಲ್ಲೋ ಆಡೋಕ್ಕೋದ್ರು. ನಿಮ್ಮ ಅಕ್ಕ ನಿಮ್ಮ ಅಮ್ಮಂಗೆ ಅಡುಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೋಗೋಳೆ. ಅಯ್ಯೋ, ನಾನು ಬಾವ ಬರ್ತಾರೆ ಅಂತ ಐಶು ಬರಲ್ಲ ಅಂದರೆ ಹಿಂಸೆ ಮಾಡಿ ಪಾರ್ಲರ್ ಕರ್ಕೊಂಡೋಗಿ ಫೇಶಿಯಲ್ಲು, ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದೆ. ಆದರೆ ಭಾವನೆ ಬಂದು ಬರೋದಲ್ವಂತೆ. ಇವಾಗ ಏನು ಮಾಡಲಿ? ನಾನು ಭಾವ ನೋಡಬೇಕು ಅಂತ ಖುಷಿಯಾಗಿ ಅಲ್ಲಿಂದ ಓಡಿ ಬಂದೆ. ಒಂದು ಕಡೆ ಭಾವ ಬಂದಿಲ್ಲ ಅಂತ ಬೇಜಾರಾದರೆ ಈ ಅಕ್ಕ ಆಗಲೇ ಅಮ್ಮನಿಗೆ ಹೆಲ್ಪ್ ಮಾಡೋಕೆ ಕೊಡ್ಬಿಟ್ಟವಳೆ. ಅಮ್ಮ ಮೊದಲೇ ನನಗೆ ಬೈತಾರೆ, ಏನೂ ಕೆಲಸ ಮಾಡಲ್ಲ ಮನೇಲಿ, ಹಂಗೆ ಹಿಂಗೆ ಅಂತ. ಇವಳು ಬಂದಿದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಒಳ್ಳೆಯವಳು ಅನ್ಸ್ಕೊಳಕ್ಕೆ ಹೋಗ್ಬಿಟ್ಟವಳೆ. ಏನಾದರೂ ಮಾಡಿ ಇವಳಿಗೊಂದು ಗತಿ ಕಾಣಿಸ್ಬೇಕು ನಾನು. ರಂಜು, ಯಾವಾಗ ಬಂದೆ? ಚೆನ್ನಾಗಿದ್ದೀಯಾ? ನೀನು ನೋಡಿ ಎಷ್ಟೊಂದು ದಿವಸ ಆಗೋಗಿತ್ತು. ನಾನು ಚೆನ್ನಾಗಿದ್ದೀನಿ. ಏನು ಆಲೆ ಅಮ್ಮಂಗೆ ಹೆಲ್ಪ್ ಮಾಡೋಕೆ ಹೊಂಟೋಗ್ಬಿಟ್ಟಿದೆಯಲ್ಲ? ಬಂದಾಗೆಲ್ಲ ನನಗೆ ಬಯಸ್ಬೇಕು ಅಂತಲೇ ಸ್ಕೆಚ್ ಹಾಕೊಂಡು ಬರೋಂಗೆ ಕಾಣಿಸ್ತದೆ ನೀನು. ಯಾಕೆ ರಂಜು? ನಾನು ಬರೋದು ನಿನಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಬಂದಾಗೆಲ್ಲ ಏನಾದರೂ ಒಂದು ಹೇಳಿ ನನಗೆ ಬೇಜಾರು ಮಾಡ್ತಾನೆ ಇರ್ತೀಯ. ಅಮ್ಮ ಒಬ್ಬರೇ ಅಡುಗೆ ಮಾಡ್ತಾವ್ರಲ್ಲ ಅಂತ ಹೆಲ್ಪ್ ಮಾಡೋಣ ಅಂತ ಹೋದೆ ಅಷ್ಟೇ. ಅದರಲ್ಲಿ ನೀನು ಬಯಸ್ಬೇಕು ಅಂತ ಯಾವುದೇ ಉದ್ದೇಶ ಇಲ್ಲ ನನಗೆ. ಸರಿ ಆಯಿತು. ಮಕ್ಕ ಇಷ್ಟು ಅಗಲ ಮಾಡಿಸ್ಕೊಂಡು ಅದಕ್ಕೂ ಅಮ್ಮ ಇವಳು ಬೈದೆ ಅಳ್ತಾವಳೆ ಅವಳು ನಂಗೆ ಮಾಡಿಸ್ಬೇಡ. ಹೋಗು, ಅದೇನು ನೋಡೋದು ನೀನು. ನನ್ನ ಮೇಲೆ ನನ್ನ ತಂಗಿಗೆ ಯಾಕೆ ಇಷ್ಟೊಂದು ಕೋಪ? ನಾನು ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಂಡೇ ಇರ್ತಾಳಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ ಫ್ರೆಂಡ್ಸ್, ನಮ್ಮ ಭಾವ ಬರ್ತಾರೆ ಅಂತ ನಾನು ಪಾರ್ಲರ್ಗೆ ಹೋಗಿ 5,000 ಖರ್ಚು ಮಾಡಿ ಫೇಶಿಯಲು, ಹೇರ್ ಸ್ಟ್ರೈಟ್ನಿಂಗು, ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದೆ. ಆದರೆ ಅವರೇ ಬಂದಿಲ್ಲ. ಈ ಸಲ ಏನಾದರೂ ಮಾಡಿ ಅತ್ತೆಗೆ ಪೂಸಿ ಹೊಡೆದಾದರೂ ಅತ್ತೆ ಜೊತೆ ಅವ್ರ ಊರಿಗೆ ಹೋಗ್ತೀನಿ. ಅಲ್ಲೇ ಏನಾದರೂ ಮಾಡಿ ಭಾವನ ಪಟಾಯಿಸ್ಕೊತೀನಿ. ನೋಡ್ರಪ್ಪ, ಇವತ್ತಿನ ಕತೆ ಇಷ್ಟೇಯ. ನಿಮಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.